ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಬೀದಿ ಕಾಮಣ್ಣರ ಕಾಟ ಹೆಚ್ಚಾಗಿದೆ. ಅದರಲ್ಲೂ ಶಾಲೆಗೆ ಹೋಗ್ತಿರುವಂತಹ ಬಾಲಕಿಯರಿರ್ಬೋದು ಮತ್ತು ಕಾಲೇಜಿಗೆ ಹೋಗ್ತಿರುವಂಥ ಯುವತಿಯರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೀಟ್ಲೆ ಕೊಡುವಂತಹ ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ. ಇದರಿಂದಾಗಿ ಶಾಲೆಗೆ ಹೋಗಲಾರದಂತಹ ಪರಿಸ್ಥಿತಿಯೂ ಸಹ ಕೆಲವೊಂದು ಪ್ರದೇಶಗಳಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಇದಕ್ಕೊಂದು ತಾಜಾ ನಿದರ್ಶನ ಅಂದರೆ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ. ಇಲ್ಲಿ ಇಬ್ಬರು ಯುವಕರು ಒಂದು ಅಪ್ರಾಪ್ತ ಬಾಲಕಿಯ ಬೆನ್ನು ಬೀಳ್ತಾರೆ. ಇಲ್ಲಿ ಬೈಕ್ನಲ್ಲಿ ಹೋಗಿ ಚುಡಾಯಿಸುವಂಥ ಕೆಲಸ ಮಾಡ್ತಾರೆ. ಅಲ್ಲಿ ಸ್ಥಳೀಯರು ಒಂದಷ್ಟು ಕಿವಿ ಮಾತನ್ನು ಹೇಳ್ತಾರೆ ಆ ಇಬ್ಬರು ಯುವಕರಿಗೆ, ಆ ರೀತಿ ಮಾಡಬೇಡ್ರಿ ಅಂತೇಳಿ. ಅಷ್ಟಾದರೂ ಸಹ ಅದನ್ನು ಬಿಡದೇನೆ ಆ ಒಂದು ಯುವಕರು ಮತ್ತೆ ಆ ಹುಡುಗಿಗೆ ಬೆನ್ನತ್ತಾರೆ. ಆಕೆ ಬಾಲಕಿ ಓಡೋಡಿ ಹೋದರೂ ಸಹ ಬಿಡಲಾರ್ದೇ ಬೆನ್ನು ಹತ್ಕೊಂಡು ಹೋಗ್ತಾರೆ. ಈ ರೀತಿಯ ಒಂದು ಘಟನೆ ಒಂದು ಹಳೆ ಹುಬ್ಬಳ್ಳಿ ವ್ಯಾಪ್ತಿನಲ್ಲಿ ನಡೆದಿತ್ತು. ಈ ಕುರಿತು ನ್ಯೂಸ್ 18 ಸಹ ವಿಸ್ತೃತ ವರದಿಯನ್ನು ಮಾಡಿತ್ತು. ಇದೀಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕೊನೆಗೂ ಸಹ ಬೀದಿ ಕಾಮಣ್ಣರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಅದರಲ್ಲೂ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಈ ಘಟನೆಗೆ ಸಂಬಂಧಿಸಿದಂತೆ 5 ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಂದರೆ ಇಲ್ಲಿ ಬೈಕ್ ಮೇಲೆ ಬಂದು ಚುಡಾಯಿಸಂಥವ್ರು ಇಬ್ಬರು, ಅದರ ಜೊತೆಗೆ ಅದಕ್ಕೆ ಕುಮ್ಮಕ್ಕು ಕೊಟ್ಟಂಥವ್ರು ಮತ್ತೆ 3 ಇದ್ದಾರೆ. ಹಾಗಾಗಿ ಬೈಕ್ನಲ್ಲಿ ಬಂದು ಯಾರ್ಯಾರು ಚುಡಾಯಿಸಿದ್ದಾರೆ ಆ ಇಬ್ಬರು ಯುವಕರನ್ನ ವಶಕ್ಕೆ ಬಂಧಿಸೋದ್ರ ಜೊತೆಗೆ ಅದಕ್ಕೆ ಪ್ರೋತ್ಸಾಹ ನೀಡಿದಂತಹ ಕುಮ್ಮಕ್ಕು ಕೊಟ್ಟಂತಹ ಇನ್ನು 3 ಸಹ ಪೊಲೀಸರು ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದರೆ ಇವರು ಕೆಲಸನೇ ಅಂದರೆ ಈ ಒಂದು ರೀತಿ ಒಂದು ಮನೆಯಲ್ಲಿ ಕೆಲಸ ಇರಲಾರ್ದೇ ಏನೋ ಒಂದು ಮನೆಯಲ್ಲಿ ಇಟ್ಟಂಥ ಊಟ ಮಾಡಿಕೊಂಡು ಆರಾಮಾಗಿ ಅಡ್ಡಾಡ್ಕೊಂಡಿರುವಂತಹ ಯಾವುದೇ ಕೆಲಸ ಬಗ್ಸೆ ಇರಲಾರ್ದಂತಹ ಈ ರೀತಿಯ ಒಂದು ಯುವಕರ ತಂಡ ಈ ರೀತಿಯ ಒಂದು ಕೃತ್ಯ ಎಸಗ್ತಿದೆ ಅನ್ನೋ ಒಂದು ಮಾಹಿತಿ ಪೊಲೀಸ್ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಇವ್ರದ್ದು ಏನಂದರೆ ಬರೀ ಒಂದು ಅಲ್ಲಲ್ಲಿ ಹೋಗೋದು, ಬಿಡಾಡಿ ದನಗಳ ರೀತಿಯಲ್ಲಿ ಅಲ್ಲೆಲ್ಲಿ ಅಡ್ಡಾಡಿಕೊಂಡು ಯಾರಾದರೂ ಎದುರಿಗೆ ಸಿಕ್ಕರೆ ಯಾರಾದರೂ ಬಾಲಕಿಯರು ಅಥವಾ ಯುವತಿ ದಾರಿಯಲ್ಲಿ ಹೋಗ್ತಾ ಇದ್ದರೆ ಅವ್ರನ್ನ ಟೀಸ್ ಮಾಡುವಂತಹ ಕೆಲಸವನ್ನು ಈ ತಂಡ ಮಾಡ್ತಾಯಿತ್ತು. ಕೊನೆಗೂ ಸಹ ಒಂದು ಸ್ಥಳೀಯರ ನೆರವಿನೊಂದಿಗೆ, ಯಾಕಂದರೆ ಇದು CC ಕ್ಯಾಮ್ರಾದಲ್ಲಿ ದಾಖಲಾಗಿತ್ತು. ಆ ಹುಡುಗಿ ಓಡೋಗೋದು ಮತ್ತು ಇವರು ಬೆನ್ನತ್ಕೊಂಡು ಹೋಗೋದು ಮತ್ತು ಸ್ಥಳೀಯರ ಕಿವಿ ಮಾತು ಹೇಳಿದ್ರು ಸಹ ಬಿಡದೇ ಆ ಬಾಲಕಿನ ಬೆನ್ನತ್ಕೊಂಡು ಹೋಗುವಂತಹ ದೃಶ್ಯಗಳು CC ಕ್ಯಾಮ್ರಾದಲ್ಲಿ ದಾಖಲಾಗಿದ್ದವು. ಆ ಒಂದು ದೃಶ್ಯಗಳನ್ನು ಆಧರಿಸಿ ಮತ್ತು ಸ್ಥಳೀಯರ ನೆರವಿನಿಂದ ಈ 5 ಆರೋಪಿಗಳನ್ನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಬಂಧಿತರಿಂದ 6 ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಒಂದು ಬೈಕ್ ಯುವತಿನ ಕೀಟ್ಲೆ ಮಾಡಲಿಕ್ಕೆ ಟೀಸ್ ಮಾಡಲಿಕ್ಕೆ ಅಂತೇನು ಬಳಸ್ಕೊಂಡಿದ್ದಂತಹ ಒಂದು ಬೈಕನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ. ಈಗೇನು ಬಂಧನಕ್ಕೊಳಗಾಗಿದ್ದಾರೆ 5 ಪೈಕಿ 3 ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿದ್ದಾವೆ. ಅಂದರೆ ಹೊಡೆದಾಟ ಇರ್ಬೋದು, ಬೇರೆ ಬೇರೆ ಒಂದು ಪ್ರಕರಣಗಳು ಸಹ ದಾಖಲಾಗಿದ್ದಾವೆ. ಇವ್ರ ಕೆಲಸನೇ ಈ ರೀತಿ ಒಂದು ಏನಾದರೂ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗೋದು, ಈ ರೀತಿಯ ಒಂದು ಕೃತ್ಯಗಳನ್ನೇ ಮಾಡ್ಕೊಂಡು ಬರ್ತಾಯಿದ್ರು. ಹೀಗಾಗಿ ಪೊಲೀಸ್ ಇಲಾಖೆ ಏನಂದರೆ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಕ್ಕೆ ಮುಂದಾಗಿದೆ. ಹಾಗಾಗಿ ನ್ಯೂಸ್ 18 ವರದಿ ಬಂದಿತ್ತು, ಅದರ ಬೆನ್ನ ಹಿಂದೆಯೇ ಎಚ್ಚೆತ್ತಂತಹ ಪೊಲೀಸರು ಘಟನೆಗೆ ಸಂಬಂಧಿಸಿದಂತೆ 5 ಆರೋಪಿಗಳನ್ನ ಬಂಧಿಸಿದ್ದಾರೆ ಮತ್ತು ಮೊಬೈಲ್ ಇರ್ಬೋದು, ಬೈಕ್ಗಳನ್ನ ವಶಪಡಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಅಲ್ಲದೆ ಬರೀ ಕೇವಲ ಇಷ್ಟಕ್ಕೆ ಅವರು ಸೀಮಿತವಾಗಿಲ್ಲ ಪೊಲೀಸ್ ಇಲಾಖೆ. ಇಲ್ಲಿ ಮುಖ್ಯವಾಗಿ ಏನಂದರೆ ಯಾರು ಈಗೇನು ಯುವತಿಯರ ಬಾಲಕಿನ ಕೀಟ್ಲೆ ಮಾಡಿದ್ರು ಬೀದಿ ಕಾಮಣ್ಣರು, ಆ 5 ವಿರುದ್ಧವೂ ಸಹ ರೌಡಿ ಶೀಟರ್ ತೆಗಿಲಿಕ್ಕೆ ಒಂದು ಪೊಲೀಸ್ ಇಲಾಖೆ ಮುಂದಾಗಿದೆ. ಈ ಮಾತನ್ನು ಖುದ್ದು ಶಶಿಕುಮಾರ್ ಅವರೇ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇಂತಹ ಒಂದು ಘಟನೆಗಳನ್ನ ನಾವು ಸಹಿಸೋಕೆ ಸಾಧ್ಯನೇ ಇಲ್ಲ. ಈ ರೀತಿಯ ಒಂದು ಘಟನೆಗಳನ್ನ ನಾವು ನೋಡ್ತಾ ಸುಮ್ಮನೆ ಕೂಡೋದೂ ಅಲ್ಲ. ಸ್ಥಳೀಯರಾಗಲಿ ಅಥವಾ ಬೇರೆ ಯಾರೇ ಇದ್ದರೂ ಸಹ ಆ ಸಂದರ್ಭದಲ್ಲಿ ಏನಾದರೂ ಆ ಥರದ ಆ ಒಂದು ಘಟನೆ ಗಮನಕ್ಕೆ ಬಂತಂದರೆ ಖಂಡಿತ ಅದನ್ನು ಖಂಡಿಸುವಂತಹ ಮತ್ತು ಆ ರೀತಿಯ ಕೃತ್ಯ ಎಸಗುವಂಥವ್ರನ್ನ ಪ್ರಶ್ನಿಸುವಂತಹ ಕೆಲಸ ಆಗಬೇಕು. ಜೊತೆಗೆ ನಾವು ಪೊಲೀಸ್ ಇಲಾಖೆಯಿಂದ ಸಹ ಏನಂದರೆ ಈ ರೀತಿಯ ಒಂದು ಕೃತ್ಯಗಳನ್ನ ಎಸಗುವವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಜೊತೆಗೆ ಈಗೇನು ಸಿಕ್ಕಾಕೊಂಡಿದ್ದಾರೆ ಅಂದರೆ ಈಗೇನು ಟೀಸ್ ಮಾಡಲಿಕ್ಕೆ ಹೋಗಿ ಒಂದು ಮಾಡುವಂಥ ಕೆಲಸ ಮಾಡಿದ್ದಾರೆ, ಅವರ 5 ವಿರುದ್ಧವೂ ಸಹ ರೌಡಿ ಶೀಟರ್ ತೆಗಿತೀವಿ ಅನ್ನೋ ಒಂದು ಮಾತನ್ನು ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಕಳೆದ 4 ತಿಂಗಳಲ್ಲಿ ಏರಿಯಾ ಫ್ಯಾಮಿಲಿಯರೈಸೇಷನ್ ಮತ್ತು ಏರಿಯಾ ಡಾಮಿನೇಷನ್ ಮಾಡೋದ್ರ ಮುಖಾಂತರ ಯಾರು ಈ ರೀತಿ ರಸ್ತೆಗಳಲ್ಲಿ ತೊಂದರೆ ಕೊಡುವಂಥದ್ದು, ಔಟ್ಸ್ಕರ್ಟ್ಸ್ಗಳಲ್ಲಿ, ಕತ್ತಲ ಪ್ರದೇಶಗಳಲ್ಲಿ, ಲೇಔಟ್ಗಳಲ್ಲಿ ಕುತ್ಕೊಂಡು ಕುಡಿಯೋವಂಥವ್ರು, ಧೂಮಪಾನ ಮಾಡೋವಂಥವ್ರು ಅಥವಾ ಗಾಂಜಾ ಸೇವನೆ ಮಾಡೋವಂಥವ್ರು, ಇಂಥರ ಮೇಲೆ ಒಂದು ಭಾಳ ದೊಡ್ಡ ಅಭಿಯಾನದ ರೀತಿಯಲ್ಲಿ ನಾವು ಕ್ರಮ ಕೈಗೊಂಡಿದ್ದೀವಿ. ಅಷ್ಟಾಗಿಯೂ ಕೂಡ ಇಲ್ಲೊಂದು ಈ ಥರ ಇನ್ಸಿಡೆಂಟ್ ನಡೆದಾಗ ನಮಗೂ ಕೂಡ ವೈಯಕ್ತಿಕವಾಗಿ ಬೇಸರ ಆಗುತ್ತೆ ಮತ್ತು ಆತಂಕ ಉಂಟಾಗುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಒಟ್ಟು 5 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. 2 ಬೈಕ್ ಮೇಲೆ ಬಂದವರು ಮತ್ತು 3 ಜನ ಪರೋಕ್ಷವಾಗಿ ಈ ಒಂದು ತಂಡದಲ್ಲಿದ್ದಂಥವ್ರು.
5 ಜನರನ್ನು ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಪೊಲೀಸ್ ಕಸ್ಟಡಿ ತೊಗೊಂಡು ಅವ್ರುಗಳಿಂದ ಮತ್ತು ಇದೇ ರೀತಿ ಏನಾದರೂ ಬೇರೆ ಚಟುವಟಿಕೆ ಮಾಡಿದಾರ ಅನ್ನೋಂಥದ್ದು ವೆರಿಫೈ ಮಾಡ್ತೀವಿ. ಮತ್ತು ಬೇರೆ ಬೇರೆ ಅವಕಾಶಗಳು ನಮಗಿದೆ. ಈ ರೀತಿ ಮಹಿಳೆಯರಿಗೆ ತೊಂದರೆ ಕೊಡೋರು ಅಥವಾ ಹೆಣ್ಮಕ್ಳಿಗೆ ತೊಂದರೆ ಕೊಡೋವಂಥವ್ರ ಮೇಲೆ ನಾವು ಗಡೀಪಾರು ಮಾಡಲಿಕ್ಕೆ ಅವಕಾಶ ಇದೆ, ಗೂಂಡಾ ಕಾಯ್ದೆ ಹಾಕಲಿಕ್ಕೆ ಅವಕಾಶ ಇದೆ. ಆ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಕೆಲವು ಎಲಿಜಿಬಿಲಿಟೀಸ್ ಇರಬೇಕಾಗತ್ತೆ, ಒಂದಷ್ಟು ಫೈಲ್ ಬಿಲ್ಡ್ ಮಾಡಬೇಕಾಗತ್ತೆ. ಅವ್ರದ್ದು ಪ್ರೀವಿಯಸ್ ಹಿಸ್ಟ್ರಿ ಆಫ್ ಕ್ರಿಮಿನಲ್ ಏನಿದೆ ಅಂತಂದು, ಪ್ರೀವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ಏನಿದೆ ಅನ್ನೋದ್ರ ಮೇಲೆ ಈ ರೀತಿ ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ. ಆ ಒಂದು ಕ್ರೈಟೀರಿಯಾ ಫಿಲ್ ಆಯಿತು ಅಂತಂದರೆ ಕ್ರಮ ಕೈಗೊಳ್ತೀವಿ. ಅದು ಮುಂದುವರೆದು ನಾವು ಈಗ ಫುಟ್ ಪೆಟ್ರೋಲಿಂಗ್ ಮಾಡ್ತಾಯಿದ್ದೀವಿ, ಬೈಕ್ ಪೆಟ್ರೋಲಿಂಗ್ ಮಾಡ್ತಾಯಿದ್ದೀವಿ, ಮೊಹಲ್ಲಾ ಕಮಿಟಿ ಮೀಟಿಂಗ್ ರೀತಿಯಲ್ಲಿ ಗಲ್ಲಿಯಲ್ಲಿ ಹೋಗ್ಬಿಟ್ಟು ನಾವು ಸಭೆಗಳನ್ನು ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ನಾನು ಸಾರ್ವಜನಿಕರಿಗೆ ಮನವಿ ಮಾಡುವಂಥದ್ದು, ಈ ಥರ ಯಾವುದೇ ಏರಿಯಾದಲ್ಲಿದ್ರೂ ಬಂದು ಪೊಲೀಸರಿಗೆ ಮಾಹಿತಿ ಕೊಡಿ, ಅಗತ್ಯ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ನಮ್ಮದು. ಗ್ಯಾಂಗ್ ಅಂತಲ್ಲ, ಇವ್ರದೆಲ್ಲ ಒಂದಷ್ಟು ಜನ ಏನು ಉದ್ಯೋಗ ಇಲ್ದಿರೋ ಕೆಲಸಕ್ಕೆ ಬರೋದು ಹುಡುಗರಿದ್ದಂಗೆ. ಇವ್ರುಗಳು ಮನೆಗಳಲ್ಲೂ ಕಿರಿಕಿರಿ ಮಾಡೋದೆ, ಅಕ್ಕಪಕ್ಕದವ್ರಿಗೂ ಕಿರಿಕಿರಿ ಮಾಡೋದೆ, ಸಾಕಷ್ಟು ಅದರಲ್ಲಿ 3 ಜನದ ಮೇಲೆ ಕ್ರಿಮಿನಲ್ ಕೇಸಸ್ ಕೂಡ ಇದೆ. ಸೊ 4-5 ಜನ ಇವರು ಸುಮ್ಮನೆ ಬೈಕಲ್ಲಿ ಓಡಾಡಬೇಕಾದ್ರೆ ಯಾರಾದರೂ ಒಂಟಿ ಹುಡುಗಿಯರು ಈ ಥರ ಸಿಕ್ಕರೆ ಅವ್ರಿಗೆ ಚುಡಾಯಿಸೋದು, ಅದರಿಂದ ಒಂದು ಸ್ಯಾಡಿಸ್ಟಿಕ್ ಪ್ಲೆಷರ್ ತೊಗೊಳೋವಂಥದ್ದು. ಸೊ ಹಂಗಾಗಿ ಅದು CCTV ಫುಟೇಜ್ ಸಿಕ್ತು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದು ಭಾಳ ವೈರಲ್ ಆಗಿತ್ತು. ಸೊ ನಾನು ಮನವಿ ಮಾಡುವಂಥದ್ದು, ಯಾರು ಈ ಥರ ಎಲಿಮೆಂಟ್ಸ್ ಇದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಅವ್ರ ತಂದೆ ತಾಯಿಗಳು ಬಿಗಿ ಮಾಡಬೇಕು. ಯಾಕಂದರೆ ಇವರೇನು 5 ಜನ ಅರೆಸ್ಟ್ ಆಗಿದ್ದಾರೆ, ಇವ್ರ ಮನೆಯಲ್ಲೂ ಹೆಣ್ಮಕ್ಳಿದಾರಲ್ಲ, ಅವ್ರುಗಳಿಗೆ ಯಾರಾದರೂ ಹೊರಗಡೆ ಹೋದಾಗ ಕಾಡಿಸಿದರೆ ಇವ್ರಿಗೆ ಹೆಂಗೆ ಫೀಲ್ ಆಗುತ್ತೆ ಅನ್ನೋಂಥದ್ದು ಅರ್ಥ ಮಾಡಿಕೊಂಡ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳಿಗೆ, ರಸ್ತೆಯಲ್ಲಿ ಓಡಾಡೋ ಹೆಣ್ಮಕ್ಳಿಗೆ ರಕ್ಷಣೆ ಕೊಡುವಂಥದ್ದು ಇದೆಯೇ ಹೊರತು ತೊಂದರೆ ಕೊಡುವಂಥದ್ದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ನಡ್ಕೋಬೇಕು. ಹಂಗಂತ ಇವಾಗ ಹುಬ್ಳಿ ಧಾರವಾಡದಲ್ಲಿ 20 ಲಕ್ಷ ಪಾಪ್ಯುಲೇಷನ್ ಇದೆ. ಈ ಥರ ಒಬ್ಬರೋ ಇಬ್ಬರೋ ತಪ್ಪಾಗಿ ನಡ್ಕೊಂಡ ತಕ್ಷಣ ಎಲ್ಲರೂ ತಪ್ಪು ಅಂತಾಗಲ್ಲ, ಎಲ್ಲ ಯುವಕರು ಗಂಡ್ಮಕ್ಳು ತಪ್ಪು ಅಂತಾಗಲ್ಲ. ಈ ಥರದ್ದು ಗಮನಕ್ಕೆ ಬಂದಾಗ ಕೇವಲ ನೊಂದವರು ಅಷ್ಟೇ ಅಲ್ಲ, ಅದನ್ನು ನೋಡಿದವರು ಕೂಡ ಅದನ್ನು ವಿರೋಧ ವ್ಯಕ್ತಪಡಿಸಬೇಕು, ಪ್ರತಿಭಟಿಸಬೇಕು. ಆಗ ಮಾತ್ರ ಈ ಥರ ಘಟನೆಗಳನ್ನ ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ 3 ಜನ, ಇಬ್ಬರು ಮೇಲೆ 2 ಕೇಸಿದೆ, ಇನ್ನೊಬ್ಬನ ಮೇಲೆ 1 ಕೇಸಿದೆ. ಹಳೆ ಹುಬ್ಬಳ್ಳಿ ಕಸಬಾಪೇಟೆಯಲ್ಲಿ ಹರ್ಟ್ ಹೊಡೆದಾಟದ ಕೇಸ್ಗಳಲ್ಲಿ ಭಾಗಿಯಾಗಿರುವಂಥದ್ದು ತಿಳಿದು ಬಂದಿದೆ. ಅದ್ರ ಜೊತೆಗೆ ಇನ್ನೂ ಅವ್ರದ್ದು ಫಿಂಗರ್ ಪ್ರಿಂಟು, ಆಮೇಲೆ ಅವ್ರದ್ದು ಬೇರೆ ಬೇರೆ ರೀತಿ ಆಧಾರ್ ಕಾರ್ಡ್ ಅದನ್ನೆಲ್ಲ ನೋಡಿಬಿಟ್ಟು ನಮ್ಮ ಪೊಲೀಸ್ ಐಟಿಲಿ ನೋಡಿದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚುವರಿ ಡೀಟೇಲ್ಸ್ ಸಿಕ್ಕರೆ ಅದನ್ನು ಅಳವಡಿಸ್ಕೊಡ್ತೀವಿ. ಮತ್ತು ಈ 5 ಜನದ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀವಿ. ಈ ರೌಡಿ ಶೀಟ್ಗಳು ಕನಿಷ್ಠ 10-15 ವರ್ಷಗಟ್ಟಲೆ ಇರ್ತವೆ. ಪ್ರತಿಯೊಂದು ಪೆರೇಡ್ಗಳಲ್ಲೂ ಬರಬೇಕು, ಪ್ರತಿಯೊಂದು ಸಾರಿನೂ ಪೊಲೀಸರು ಕರೆಸ್ದಾಗ ಬರಬೇಕು. ಸೊ ಒಂದು ಸರಿ ರೌಡಿ ಶೀಟ್ ಓಪನ್ ಆಯಿತು ಅಂತಂದರೆ ಅದು ಒಂದು ಕೆಟ್ಟ ಹಣೆಪಟ್ಟಿ, ಅದು ಒಂದು ಸಾಮಾಜಿಕವಾಗಿ ಭಾಳ ದೊಡ್ಡ ಹಿನ್ನಡೆ ಆಗುವಂಥ ಪ್ರಕ್ರಿಯೆ. ಹಂಗಾಗಿ ಈ ಥರ ಹೆಣ್ಮಕ್ಳಿಗೆ ಚುಡಾಯಿಸುವಂಥದ್ದು, ತೊಂದರೆ ಕೊಡುವಂಥ ಕೆಲಸ ಯಾರು ಮಾಡಬಾರ್ದು ಅಂತ ಈ ಮೂಲಕ ಮನವಿ ಮಾಡ್ತಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಒಂದು ಪೊಲೀಸ್ ಇಲಾಖೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳ ಕೈಗೊಳ್ಳಲಿಕ್ಕೆ ಮುಂದಾಗಿರೋದು ಪೋಷಕರಲ್ಲಿಯೂ ಸಹ ನಿಟ್ಟುಸಿರು ಬಿಡುವಂಥ ಆಗಿದೆ ಅಂತ ಹೇಳ್ಬೋದು. ಏನು ನೆಮ್ಮದಿಯಿಂದ ಆ ಒಂದು ಕಾಲೇಜಿಗೆ ಕಳಿಸುವಂತಹ ವಾತಾವರಣವೇ ಇಲ್ಲಾಂದರೆ ನಾವು ಹೇಗೆ ಅನ್ನೋ ಒಂದು ಪ್ರಶ್ನೆ ಪೋಷಕರದ್ದಾಗಿತ್ತು. ಈ ನಿಟ್ಟಿನಲ್ಲಿ ಸ್ಥಳೀಯರು ಸಹ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು. ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ಘಟನೆಗಳು ರಿಪೀಟ್ ಆಗದ ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕನ್ನೋ ಒಂದು ಆಗ್ರಹನೂ ಸಹ ಮಾಡಿದರು. ಕೊನೆಗೂ ಸಹ ಪೊಲೀಸ್ ಇಲಾಖೆ ಒಂದಷ್ಟು ಎಚ್ಚೆತ್ತುಕೊಳ್ಳುವ ಮೂಲಕ ಒಂದು ಬೀದಿ ಕಾಮಣ್ಣರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿದೆ. ಮತ್ತು ರೌಡಿ ಶೀಟರಂತಹ ಒಂದು ನಿರ್ದಾಕ್ಷಿಣ್ಯ ಕ್ರಮ ದೊಡ್ಡ ಮಟ್ಟದ ಒಂದು ಶಿಕ್ಷೆ ವಿಧಿಸಲಿಕ್ಕೂ ಸಹ ಮುಂದಾಗಿರೋದು ಖಂಡಿತ ಒಂದು ಸ್ವಾಗತಾರ್ಹ ಬೆಳವಣಿಗೆ ಅಂತ ಹೇಳ್ಬೋದು. ಈ ಏನು ಪೊಲೀಸ್ ಇಲಾಖೆಯ ಕ್ರಮದಿಂದಾಗಿ ಪೋಷಕರು ಸಹ ನಿಟ್ಟುಸಿರು ಬಿಡುವಂತಾಗಿದೆ. ಶಿವರಾಮ ಮಸೂರಿ, ನ್ಯೂಸ್ 18 ಹುಬ್ಬಳ್ಳಿ.